ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇತ್ತು. ಅಂದರೆ ಅಕ್ಷರಾಭ್ಯಾಸ ಮಾಡ್ತಾರಲ್ಲ, ಅದು ಪೂಜೆನ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಅವರ ಸ್ಕೂಲಲ್ಲಿ ಮಾಡ್ತಾರೆ. ಹಾಗಾಗಿ ಅವಳಿಗೆ ಒಂದು ಔಟ್ಫಿಟ್ನ ರೆಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದೆ. ಅದು ಯಾವ ರೀತಿ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಒಂದು ಸ್ಕರ್ಟ್ ಮಾಡಿದ್ದೀನಿ. ಇದು ಪರ್ಪಲ್ ಕಲರ್ ಬರುತ್ತೆ, ಒಂಥರ ವೈನ್ ಕಲರ್ ಬರುತ್ತಲ್ಲ ಆ ಥರ ಕಲರಲ್ಲಿ ಈ ಥರ ಒಂದು ಸ್ಕರ್ಟ್ನ ರೆಡಿ ಮಾಡಿದ್ದೀನಿ. ಇದು ಪೀಸ್ ತೊಗೊಬಂದಿದ್ದೆ, ಅಂದರೆ ಕಟ್ ಪೀಸ್ ಬರುತ್ತಲ್ಲ ಆ ಥರ ಪೀಸ್ನ ತೊಗೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ನೋಡಿ. ಈ ಥರ ಒಂದು ಸ್ಕರ್ಟ್ನ ರೆಡಿ ಮಾಡಿದ್ದೆ, ಚಿಕ್ಕ ಚಿಕ್ಕದಾಗಿ ನೆರಿಗೆ ಕೊಟ್ಬಿಟ್ಟು. ಹಾಗೆ ಸೈಡಲ್ಲಿ 2 ಹುಕ್ಸ್ ಕೂಡ ಹಾಕಿದ್ದೆ, ಟೈಟಾಗಿ ಕೂರಲಿ ಅವಳಿಗೆ ಅಂತ. ಹಾಗೆ ಡೋರಿ ಕೂಡ ಹಾಕಿದ್ದೀನಿ. ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಎಳೆದ್ಬಿಟ್ಟು ಕಟ್ಬೋದು ಅವಳಿಗೆ. ಹಾಗೆ ಸ್ವಲ್ಪ ಟೈಟಾಗಿರಲಿ ಅಂತ ಹೇಳ್ಬಿಟ್ಟು ಹುಕ್ಸ್ ಕೂಡ ಹಾಕಿದ್ದೆ. ಯಾಕೆಂದರೆ ಮಕ್ಕಳು ಆಗ್ಲಿಗಳ ಕೆಳಗಡೆ ಬರೋದು, ಲೂಸ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಾ ಇರ್ತಾರೆ ಅಂತ ನೀಟಾಗಿ ಟೈಟಾಗಿ ಕೂರಲಿ ಅಂತ ಹೇಳ್ಬಿಟ್ಟು ಹುಕ್ಸ್ ಕೂಡ ಹಾಕಿದ್ದೀನಿ. ನೋಡಿ ಈ ರೀತಿ ಬಂದಿದೆ ಸ್ಕರ್ಟು. ನೈಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಬೆಳಗ್ಗೆ ಇವತ್ತು ಬೇಗ ಕೂಡ ಇದ್ದಿದ್ದೀನಿ. ಇದಕ್ಕೆ ಮ್ಯಾಚಿಂಗು ಪಿಂಕ್ ಕಲರಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಇದಕ್ಕೆ ನಾನು ಯೆಲ್ಲೋ ಕಲರ್ ತಂದಿದ್ದೆ, ಬಟ್ ಯಾಕೋ ಯೆಲ್ಲೋ ಕಲರ್ ಅಷ್ಟು ಇದು ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಈ ರೀತಿ ಪಿಂಕ್ ಕಲರ್ದು ಪೀಸ್ ಇತ್ತು ಮನೆಯಲ್ಲೇ, ಅದರಲ್ಲಿ ಈ ರೀತಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಅದಕ್ಕೆ ಮುಂದೆ ಒಂದು ಬೋ ಕೂಡ ಹಾಕಿದ್ದೀನಿ. ಬೋ ಹಾಕ್ಬಿಟ್ಟು ಈ ಥರ 2 ಲೈನ್ ಇದು ಕೂಡ ಬಿಟ್ಟಿದ್ದೀನಿ. ಈ ಥರ ಬೋನ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ನೋಡಿ. ಇದು ಯುಕ್ತಿಗೆ ದೊಡ್ಡೋಳಿಗೆ ಇದನ್ನ ಮಾಡಿದ್ದೀನಿ. ಹಾಗೆ ಬ್ಯಾಕ್ ಸೈಡು ಕೂಡ ಒಂದು ಬೋ ಹಾಕಿದ್ದೀನಿ ಚಿಕ್ಕದಾಗೆ. ಹಾಗೆ ಈ ರೀತಿ ಶೇಪ್ ಇಟ್ಬಿಟ್ಟು ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೆ. ಇದು ನಾನು ಸ್ಲೀವ್ಲೆಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗೇ ಕಾಣೋದು ಅಂತ ಅನ್ನಿಸ್ತು ನನಗೆ. ಬಟ್ ನಾನು ಇರಲಿ ಅಂತ ಸ್ಲೀವ್ಸ್ನ ಹಾಕಿದೆ. ಸ್ಲೀವ್ಲೆಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗೇ ಕಾಣೋದು. ಹಾಗೆ ಇದು ಬ್ಲೌಸು ನಾವು ಅವಳಿಗೆ ಸ್ಯಾರಿ ಈ ಥರದ್ದು ಏನಾದರೂ ಹಾಕಬೇಕು ಅಂದರೂ ಕೂಡ ಹಾಕ್ಬೋದು. ಆ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಅದಕ್ಕೆ ಮ್ಯಾಚಿಂಗು ಚಿಕ್ಕವಳಿಗೂ ಕೂಡ ಈ ರೀತಿ ಒಂದು ಫ್ರಾಕ್ ಹೊಲ್ದಿದ್ದೀನಿ. ಇದಂತೂ ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗೇ ಬಂದಿದೆ. ಫಿನಿಶಿಂಗ್ ವೈಸ್ ಅಂತೂ ಸೂಪರಾಗಿ ಬಂದಿದೆ ನೋಡಿ. ಸ್ಲೀವ್ಸಲ್ಲಿ ನಾನು ಪೈಪಿಂಗ್ನ ಕೊಟ್ಟಿದ್ದೀನಿ. ಹಾಗೆ ಮುಂದೆ ಈ ರೀತಿ ಬೋನ ಹಾಕಿದ್ದೀನಿ. ಹಾಗೆ ಫುಲ್ಲು ನೆರಿಗೆ ಕೊಟ್ಬಿಟ್ಟು ಪಿಂಕ್ ಕಲರ್ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು ಕಲರ್ ಕಾಂಬಿನೇಷನ್ನು. ಚಿಕ್ಕವಳಿಗೆ ಈ ರೀತಿ ಒಂದು ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ. ಇದರಲ್ಲೂ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಒಂದು ಶೇಪ್ನ ಕೊಟ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ಮೇಲ್ಭಾಗ ಒಂದು ಬೋನ ಹಾಕಿ ಅಲ್ಲೊಂದು ಹುಕ್ಸ್ ಕೂಡ ಕೊಟ್ಟಿದ್ದೀನಿ. ಹಾಕೋದಕ್ಕೆ ಮಕ್ಕಳಿಗೆ ಫ್ರೀ ಇರಲಿ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ ಸ್ವಲ್ಪ ಡೀಪ್ ತೆಗೆದು ಒಂದು ಹುಕ್ಸ್ ಕೂಡ ಕೊಟ್ಟಿದ್ದೀನಿ. ಹಾಗೆ ಮನೆಯಲ್ಲಿ ಒಂದು 2 ಬ್ಲೌಸ್ನ ಫಸ್ಟು ಯುಕ್ತಿಗೆ ಅಂತ ಸ್ಟಿಚ್ ಮಾಡಿದ್ದೆ. ಅವನ್ನು ಕೂಡ ತೆಗ್ದಿದ್ದೆ, ಅಂದರೆ ಅದು ಪರ್ಪಲ್ ಕಲರ್ ಇತ್ತಲ್ಲ, ಹಾಗಾಗಿ ವೈಟ್ ಬ್ಲೌಸ್ ಮ್ಯಾಚ್ ಆಗುತ್ತೆ. ಇದು ಯಾವ್ದು ಹಾಕೋಣ ನೋಡೋಣ ಅಂತೇಳ್ಬಿಟ್ಟು ಬ್ಲೌಸ್ ಕೂಡ ತೆಗ್ದಿಟ್ಟಿದ್ದೆ. ಬಟ್ ನಾನಿಲ್ಲಿ ಪಿಂಕ್ ಕಲರ್ದು ಏನಿತ್ತಲ್ವ ಅದನ್ನೇ ಇವತ್ತು ವೇರ್ ಮಾಡಿದೆ. ಬಟ್ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದನ್ನು ಕೂಡ ನಾನು ಇದಕ್ಕೆ ಮ್ಯಾಚ್ ಮಾಡ್ಬೋದು. ಇದು ಒಂದು ಸ್ಲೀವ್ಸ್ ಇದೆ, ಅಂದರೆ ಸ್ಲೀವ್ಸ್ ಬಫ್ ಸ್ಲೀವ್ ಇಟ್ಟಿದೆ. ಇನ್ನೊಂದು ಸ್ಲೀವ್ಲೆಸ್ಸಲ್ಲಿ ಮುಂದೆ ಒಂಥರ ಶೇಪ್ ಕೊಟ್ಬಿಟ್ಟು ಬೀಡ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ದೆ. ನಾನು ವೀಡಿಯೋಸ್ನ ನನ್ನ ಯಾವ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ. ನಮ್ಮ ಊರಲ್ಲಿ ನಮ್ಮ ಮನೆ ದೇವ್ರದ್ದು ಜಾತ್ರೆ ಆಯಿತು, ಆವಾಗ ಇದನ್ನು ಅವಳಿಗೆ ನಾನು ಸ್ಟಿಚ್ ಮಾಡಿದ್ದೆ. ಇದಕ್ಕೆ ನಾನು ಕ್ರೇಪ್ ಸಿಲ್ಕ್ದು ರೆಡ್ ಕಲರ್ದು ನನಗೆ ಸ್ಯಾರಿನ ಸ್ಟಿಚ್ ಮಾಡಿಕೊಂಡು ಅವಳಿಗೆ ಬ್ಲೌಸ್ ಅಂದರೆ ಅವಳಿಗೆ ಸ್ಕರ್ಟ್ನ ಸ್ಟಿಚ್ ಮಾಡಿದ್ದೆ. ತುಂಬ ಚೆನ್ನಾಗೇ ಕಾಣುತ್ತೆ ಅದು ಕೂಡ. ಮಕ್ಕಳಿಗೆ ಎಷ್ಟು ಬೇಗ ಬಟ್ಟೆಗಳು, ಅಂದರೆ ಉದ್ದ ಬೆಳೀತಾ ಇರ್ತಾರಲ್ಲ, ಬೇಗ ಮಕ್ಕಳಿಗೆ ತುಂಡ ಬಂದುಬಿಡುತ್ತೆ ಬಟ್ಟೆ. ಈಗ ಯುಕ್ತಿಗೆ ಚಿಕ್ಕ ಆಯಿತು ಅಂದರೂ ಕೂಡ ಋತ್ವಿಕಂಗಾಗುತ್ತೆ. ನನಗೆ ಈ ರೀತಿ ಮಕ್ಕಳಿಗೆ ಸೇಮ್ ಔಟ್ಫಿಟ್ನ ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗೆ ನನಗೆ ಯಾವ ಸ್ಯಾರಿ ಹಾಕ್ಕೊಳ್ಳಿ ಅಂತ ಅನ್ಕೊತಾ ಇದ್ದೆ. ನನಗೂ ಕೂಡ ಒಂದು ಪರ್ಪಲ್ ಕಲರ್ ಸ್ಯಾರಿನೇ ಸಿಕ್ತು, ಅದನ್ನು ವೇರ್ ಮಾಡಿದೆ. ಹಾಗೆ ಈಗ ಮನೆ ಕೆಲಸನ 1 ಬೈ 1 ಮಾಡ್ಕೋಬೇಕು. 7:15 ಸ್ಕೂಲ್ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಇಬ್ಬರೂ ರೆಡಿ ಮಾಡಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 8 ಗಂಟೆ ಒಳಗಡೆ ಆದರೂ ಸ್ಕೂಲ್ ಹತ್ರ ಹೋಗಬೇಕು. ಎಲ್ಲಿ ಟೈಮ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. 7:15 ಅಂದರೆ ಇಬ್ಬರೂ ರೆಡಿ ಮಾಡಿಕೊಂಡು ಮನೆ ಕೆಲಸ ಮಾಡಿ ಎಲ್ಲ. ಬಟ್ ನನಗೆ ಈ ಥರ ಏನಾದರೂ ಪೂಜೆ ಇದಕ್ಕೆಲ್ಲ ಹೋಗಬೇಕು ಅಂದರೆ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಹೋದ್ರೇ ಸಮಾಧಾನ. ಹಾಗೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಹಾಗಾಗಿ ಮೊದಲೀಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆನ ಮಾಡಿ ಆಮೇಲೆ ಹೊರಟು ಹೋಗಬೇಕು. ಹಾಗೆ ನೈಟೇ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೆ. ಕಿಚನ್ ಎಲ್ಲ ನೈಟೇ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಓಕೆ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈಗ ಸ್ವಲ್ಪ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು
ಬರಬೇಕು. ಮಕ್ಕಳು ಮಲಗಿದ್ದಾರೆ, ಹಾಗಾಗಿ ಆ ಕೆಲಸ ಎಲ್ಲ ಮೊದಲು ಮುಗಿಸ್ಕೊತೀನಿ. ನಾನು ಸ್ನಾನ ಎಲ್ಲ ಮುಗಿಸ್ಕೊಳ್ಳೋದ್ರಲ್ಲಿ ಮಗಳು ಕೂಡ ಎದ್ಬಿಟ್ಟಿದ್ಲು. ದೊಡ್ಡವಳು ಮಲ್ಕೊಂಡಿರ್ತಾಳೆ, ಚಿಕ್ಕವಳು ಮಾತ್ರ ಎದ್ಬಿಡ್ತಾಳೆ. ಅವಳು ನಾನು ಬರ್ತಲೇ ಮಕ್ಳಿಗೆ ನೋಡಿ ಹೇಗೆ ಗೊತ್ತಾಗ್ಬಿಡುತ್ತೆ, ನಾವು ಬರ್ತಲೇ ಅವರೇ ಎದ್ಬಿಡ್ತಾರೆ. ಹಾಗಾಗಿ ಅವ್ರ ಅಪ್ಪಾಜಿ ಕೂಡ ಎದ್ದಿದ್ರು, ಅವಳನ್ನ ನೋಡ್ಕೊತಾ ಇದ್ರು. ನಂದು ಸ್ನಾನ ಎಲ್ಲ ಆಯಿತು. ಈಗ ಪೂಜೆಗೆಲ್ಲ ಮೊದಲು ರೆಡಿ ಮಾಡ್ಕೊಬಿಡ್ತೀನಿ. ಆಮೇಲೆ ಟಿಫನ್ನ ಕೂಡ ರೆಡಿ ಮಾಡಬೇಕು. ಟಿಫನ್ ಬಂದು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ನಾನ ಎಲ್ಲ ಮಾಡ್ಕೊಬಂದು ಮೊದಲೊಂದು ಗ್ಲಾಸು ಬಿಸಿನೀರನ್ನ ಕುಡಿತಾ ಇದ್ದೆ. ಯಾಕೆಂದರೆ ಬೆಳಗ್ಗೆ ಬೇಗ ಬ್ರಷ್ ಮಾಡಿ ಸ್ನಾನ ಎಲ್ಲ ಮಾಡಿವಿ ಅಂದರೆ ಬೇಗನೆ ಹೊಟ್ಟೆ ಹಶ್ವಾಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಮೊದಲೊಂದು ಗ್ಲಾಸ್ ಬಿಸಿ ನೀರು ಕುಡಿತಾ ಇದ್ದೀನಿ. ಅದರಲ್ಲೂ ಫೀಡಿಂಗ್ ಮಾಡಿಸ್ತೀವಲ್ಲ, ಬೇಗನೆ ಹೊಟ್ಟೆ ಹಶ್ವಾಗುತ್ತೆ. ಯಾರಿಗೆಲ್ಲ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡೆ. ನಾನು ಕೂಡ ರೆಡಿ ಆದೆ. ಹಾಗೆ ಟಿಫನ್ ಕೂಡ ರೆಡಿ ಮಾಡಿಟ್ಟೆ. ನಾನೀಗ ಸ್ಕೂಲ್ ಹತ್ರ ಹೋಗಿ ಅದು ಪೂಜೆ ಏನಿದೆ ಅಲ್ವ ಅದನ್ನು ಮುಗಿಸ್ಕೊಂಡು ಬಂದು ಮತ್ತೆ ಊರಿಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ರೆಡಿ ಆದ್ವಿ ಎಲ್ಲರೂ ಕೂಡ. ಹಸ್ಬೆಂಡ್ ಕೂಡ ಇವತ್ತು ಡ್ಯೂಟಿಗೆಲ್ಲ ರಜಾ ಹಾಕಿದ್ರು, ಯಾಕೆಂದರೆ ಅವರು ಕೂಡ ಊರಿಗೆ ಬರ್ತಾಯಿದ್ರು. ಏನಕ್ಕಪ್ಪ ಈಗ ಊರಿಗೆ ಹೋಗ್ತಾ ಇರೋದು ಅಂದರೆ ನೆಕ್ಸ್ಟ್ ಹಾಗೆ ಮುಂದೆ ನಾನು ಹೇಳ್ತೀನಿ ವಿಡಿಯೋದಲ್ಲಿ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಮ್ಮ ಮನೇಲಿ ಪೂಜೆ ಕೂಡ ಮಾಡೋದಿಲ್ಲ, ಅವರು ನಾನೇ ಮಾಡಬೇಕು. ನಮ್ಮ ಹಸ್ಬೆಂಡ್ಗೆಲ್ಲ ರೆಡಿ ಮಾಡಿಕೊಟ್ಟು ಪೂಜೆ ಮಾಡಿ ಅಂದರೂ ಕೂಡ ಮಾಡೋದಿಲ್ಲ. ಅವ್ರು ರೆಡಿಯಾಗಿ ಕೂತ್ಬಿಡ್ತಾರೆ. ಇನ್ನೂ ರೆಡಿ ಆಗಲಿಲ್ಲ, ನೀನು ಇನ್ನೂ ರೆಡಿ ಆಗಲಿಲ್ಲ ಅಂತ ಬೈತಾ ಇರ್ತಾರೆ. ಬಟ್ ನಾವು ಮಕ್ಕಳನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಟಿಫನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡೋದ್ರಲ್ಲಿ ನಮ್ಗೆ ಎಷ್ಟು ಟೈಮ್ ಆಗುತ್ತೆ ಹೇಳಿ. ಅವ್ರ ಮನೇಲಿ ಯಾವುದಾದ್ರು ಚಿಕ್ಕ ಪುಟ್ಟ ಕೆಲಸನಾದರೂ ಮಾಡಿದರೆ ನಮ್ಗೆ ಈಸಿ ಆಗುತ್ತಲ್ವ. ಅವ್ರು ಹೇಳಿ ಕೇಳೋದೇ ಇಲ್ಲ, ನೀನು ಇನ್ನೂ ಬೇಗ ಎದ್ದೊಳ್ಬೇಕಿತ್ತು, ಇನ್ನೂ ಬೇಗ ರೆಡಿ ಮಾಡ್ಕೋಬೇಕಿತ್ತು ಅಂತ ನನಗೆ ಹೇಳ್ತಾ ಇರ್ತಾರೆ. ಹಾಗೆ ಸ್ಕೂಲ್ ಹತ್ರ ಬಂದು ಪೂಜೆಗೂ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುಂಬ ಜನ ಆಲ್ರೆಡಿ ಬಂದಿದ್ದರು. ನಾನು ಕೂಡ ಈಗ ಬಂದೆ. ಚಿಕ್ಕವಳನ್ನು ಕೂಡ ಈ ರೀತಿ ರೆಡಿ ಮಾಡಿ ಕರ್ಕೊಂಡು ಬಂದೆ, ಯಾಕೆಂದರೆ ಅವಳನ್ನ ಬಿಟ್ಟು ಬರೋದಕ್ಕಾಗೋದಿಲ್ಲ. ಹಾಗೆ ಹಸ್ಬೆಂಡ್ಗೆ ನೀವೇ ಕರ್ಕೊಂಡೋಗಿ ಅವಳನ್ನಾದರೆ ಅದೂ ಮಾಡೋದಿಲ್ಲ ಅವರು, ನಾನು ಹೋಗಲೇಬೇಕು. ಹಾಗಾಗಿ ನಾನು ರೆಡಿಯಾಗಿ ಬರೋದ್ರಲ್ಲಿ ಟೈಮ್ ಆಯಿತು. ಇನ್ನೂ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಬಂದು ಕೂತಿದ್ರು. ಅವ್ರ ಪೂಜೆ ಎಲ್ಲ ಅಲ್ಲಿ ದೇವ್ರನ್ನ ಎಲ್ಲ ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಎಲ್ಲ ಆಗ್ತಾಯಿತ್ತು. ನೆಕ್ಸ್ಟು ಬಂದು ನಾನು ಎಲ್ಲ ಏನೇನು ಐಟಮ್ ತರೋದು ಕೇಳಿದರು ಪೂಜೆಗೆ ಅಂತ ಎಲ್ಲನೂ ತೊಗೊಂಡು ಬಂದಿದ್ದೆ ಅಲ್ವ, ಅದನ್ನೆಲ್ಲ ಒಂದು ಗಟ್ಟೆಗೆ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಅವ್ರ ಸ್ಕೂಲಲ್ಲಿ ಪ್ರತಿ ವರ್ಷ ಕೂಡ ಮಾಡಿಸ್ತಾರೆ. ನಾನು ಪ್ರೀನರ್ಸರಿ LKG UKG 3 ವರ್ಷ ಕೂಡ ಹೋಗ್ತೀವಿ. ಅಂದರೆ ಪ್ರತಿ ವರ್ಷ ಬರೋದು ಕೇಳ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಪ್ರತಿ ವರ್ಷ ಮಾಡಿಸ್ತಾರೆ. ಏಕೆಂದರೆ ಈಗ ಕೆಲವೊಬ್ಬರೆಲ್ಲ ಹೋಗಿ ಹೊರಗಡೆ ಮಾಡಿಸ್ಕೊಂಡು ಬರೋದಕ್ಕಾಗೋದಿಲ್ಲ. ನಾವು ಕೂಡ ನನ್ನ ಮಗಳು ಹೊರಗಡೆ ಎಲ್ಲ ಮಾಡಿಸಿಲ್ಲ, ಇಲ್ಲೇ ಮಾಡಿಸ್ತಾ ಇರೋದು. ಹಾಗೆ ಅವರು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೇಳ್ತಾಯಿರೋ ಆ ರೀತಿ ನಾನು ಕೂಡ ಇಲ್ಲೆಲ್ಲನೂ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡೆ. ಅಕ್ಕಿ, ಬೆಲ್ಲ, ಅರಿಶಿನ, ಕುಂಕುಮ, ಹೂವು ಮತ್ತು ಒಂದು ಸ್ಲೇಟು ಮತ್ತು ಬಳಪ ಬಿಡುತ್ತಲ್ಲ ಹಸಿರು ಸುಣ್ಣ, ಅದು ಎಲ್ಲ ಏನೇನು ಹೇಳಿದ್ರು ಎಲ್ಲನೂ ತೊಗೊಂಡೋಗಿದ್ದೆ. ಇವಾಗ ನಾನು ಕೂಡ ಪೂಜೆಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ರಿಂಗ್ ಫಿಂಗರ್ ಓಂ ಅಂತ ಹೇಳಿ ಆಮೇಲೆ ಶ್ರೀಂ ಅಂತ ಬರುತ್ತೆ. ನಮಸ್ಕಾರ ಮಾಡಿಸಿ ಶ್ರೀ ಫ್ರೀ ಅಂತ ಬರ್ಕೊಳ್ಳಿ, ಅಂತ ಬರೀರಿ ಆಯ್ತಲ್ವಾ. ಕೆಳಗಡೆ ಚಿಕ್ಕದಾಗಿ ಸರಸ್ವತಿಗೆ ಈ ನಮ್ಮ ಬರೀರಿ. ಮಾ ಬಂದ್ಬಿಟ್ಟು ಆಗ ಹಾ ಅಂತ ಮಾಡಿ. ಎಲ್ಲರೂ ಗೊತ್ತಾಯ್ತಾ? ಎಲ್ಲರೂ ಬರೆಸಿದ್ರಾ? ನೀವು ಅಷ್ಟಕುಂಭ ಏನಾದ್ರು ಅದಕ್ಕೆ ಹಚ್ಚಿ, ಇಲ್ಲ ಅಂದ್ರೆ ನಾವು ಇಲ್ಲಿ ಹಚ್ಚಿ ಸುತ್ತ ಕೊಡ್ತೀವಿ. ಸುತ್ತಿದ್ರೆ ಮಾತ್ರ ಹಚ್ಚಿದ್ರೆ ಬೇಡ. ಬಾಳೆಹಣ್ಣೆಲ್ಲ ಮಾಮೂಲಿ ತಟ್ಟೆಯಲ್ಲಿ ಇಟ್ಕೊಳ್ಳಿ.
ನೀವು ಪೊಂಗಲ್ ಆದ್ರೂ ಮಾಡಿ ಅಥವಾ ಏನಾದ್ರೂ ಮಾಡಿ ಸಿಹಿ ಪದಾರ್ಥ ಮಾಡಿ ಮಗುವಿನ ಕೈಯಲ್ಲಿ ಒಂದು 5 ಜನಕ್ಕೆ ಅನ್ನದಾನವನ್ನು ಮಾಡಿಸಿ. ಇವಾಗಲೇ ಮಾಡಬೇಡಿ, ಇವಾಗ ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಬಂದ್ಬಿಟ್ಟು ಮಾಡಬೇಕು, ಆಯ್ತಾ? ನೀಟಿಗೆ ಇಲ್ಲೇ ಇಟ್ಬಿಡಿ, ಇಲ್ಲೇ ಇಟ್ಬಿಡಿ ಹೂವು. ನಿಮ್ಗೆಲ್ಲ ನಾವು ಹೂವು ಕೊಟ್ಟಿದ್ವಲ್ಲ, ಆ ಹೂವನ್ನ ನೀವು ಮೇಲ್ಗಡೆ ಆಯ್ ಮಗಳೇ ಹಂಗೆ ಅಲ್ಲೇ ಕಾಯಿ ಈಗ ಪೂಜೆ ಎಲ್ಲ ಮುಗಿಯಿತು. ಅಂದರೆ ಅಲ್ಲಿ ಮಂತ್ರ ಎಲ್ಲ ಹೇಳಿ ಅವ್ರು ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ನಾವು ಎಲ್ಲ ಪೂಜೆ ಮಾಡಿ ಮಕ್ಕಳ ಹತ್ರ ಓಂ ಶ್ರೀ ಸರಸ್ವತಿಯೇ ನಮಃ ಅಂತ ಬರೆಸ್ಬೇಕು. ನಾನು ಕೂಡ ಅದೇ ರೀತಿ ಬರೆಸ್ದೆ. ನೆಕ್ಸ್ಟ್ ಲಾಸ್ಟ್ ಸರಿ ಮತ್ತು ಗಣೇಶಾಯ ನಮಃ ಅಂತನೇನೋ ಹೇಳಿದರು, ಹಾಗಾಗಿ ನಾನು ಚಿಕ್ಕದಾಗಿ ಬರೆಸಿದ್ದೆ. ಬಟ್ ಈ ಸರಿ ಓಂ ನಮಃ ಸರಸ್ವತಿಯೇ ನಮಃ ಅಷ್ಟೇ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿರು. ನಾನೆಲ್ಲ ಬರೆಸಿದ್ದಾದಮೇಲೆ ಮುಂದೆ ಕೂತಿದ್ವಲ್ಲ, ನಮ್ಮನ್ನೆಲ್ಲ ಎದ್ಬಿಟ್ಟು ಅಲ್ಲಿ ಹೋಗಿ ದೇವರ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅಲ್ಲಿ ಸರಸ್ವತಿ ದೇವಿನ ಅಲ್ಲಿ ಹೋಗ್ಬಿಟ್ಟು ನಮ್ಮ ತಟ್ಟೆಲಿರೋ ಅಂಥ ಹೂ ಅಕ್ಷತೆ ಇದನ್ನೆಲ್ಲ ಅಲ್ಲಿ ಹಾಕಿ ಕೈ ಮುಕ್ಕೊಂಡು ಬರೋದು ಕೇಳಿದರು. ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ. ಹಸ್ಬೆಂಡ್ ಆಗಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಹೋಗ್ಬಿಟ್ಟು ಅಲ್ಲಿ ಮಕ್ಳ ಹತ್ರ ಎಲ್ಲ ಮತ್ತು ಅಕ್ಕಿ ಬೆಲ್ಲ ಎಲ್ಲ ತಂದಿದ್ವಲ್ಲ ಅದೆಲ್ಲ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನಾವು ತೊಗೊಂಡೋಗಿ ಮನೇಲಿ ಏನಾದ್ರು ಸ್ವೀಟ್ ಎಲ್ಲ ಮಾಡೋದಕ್ಕೆ ಹೇಳಿರು. ನಾವು ಕೂಡ ಹೋಗ್ಬಿಟ್ಟು ಅಲ್ಲೆಲ್ಲ ಇಟ್ಟು ಕೈ ಮುಗಿದ್ಬಿಟ್ಟು ಬಂದು ನೆಕ್ಸ್ಟು ಸ್ಕೂಲ್ ಹತ್ರನೇ ಸ್ವಲ್ಪ ಪ್ರಸಾದ ಕೂಡ ಮಾಡಿಸಿದ್ರು. ಪ್ರಸಾದ ಎಲ್ಲ ತೊಗೊಂಡ್ವಿ. ಸಿಹಿ ಅವಲಕ್ಕಿನ ಮಾಡಿಸಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ನನ್ನ ಮಗಳು ಮ್ಯಾಮು ಕ್ಲಾಸ್ಗೆ ಬಿಡಿ ಅಂತ, ಇವಳು ನಾವು ಊರಿಗೆ ಹೋಗ್ತೀವಿ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ಇಲ್ಲ ನಾನು ಊರಿಗೆ ಬರ್ತೀನಿ ಅಂತ ಪಾಪ ಅವಳು ಕೂಡ ಅಳ್ತಾ ಇದ್ಲು. ಬಟ್ ಅವಳು ಎಂದೂ ಹಠ ಮಾಡೋದಿಲ್ಲ ಸ್ಕೂಲ್ಗೆಲ್ಲ ಹೋಗೋದಕ್ಕೆ. ಬಟ್ ಇವತ್ತು ಊರಿಗೆ ಹೋಗ್ತೀವಿ ಅಂತ ಅವಳಿಗೆ ಗೊತ್ತಿತ್ತಲ್ವ, ಹಾಗಾಗಿ ಅಮ್ಮ ನಾನು ಬರ್ತೀನಿ ಅಮ್ಮ ಊರಿಗೆ ಅಂತ ಹೇಳ್ತಾ ಇದ್ಲು. ಬಟ್ ನಾನು ಅಲ್ಲಿಗೂ ಬಿಟ್ಬಿಟ್ಟು ಹೋಗೋಣ ಇವಳನ್ನ ಅಂದ್ಕೊಂಡಿದ್ದೆ. ಬಟ್ ಈ ಸರಿ ಕರ್ಕೊಂಡೋಗಿದ್ದೆ ಬೆಟರ್ ಆಯಿತು. ಯಾಕೆಂದರೆ ಊರಿಗೆ ಹೋಗಿ ನಾವು ಇದೇ ಟೈಮ್ಗೆ ಬರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವ, ಹಾಗಾಗಿ ಕರ್ಕೊಂಡೋಗಿದ್ದೆ ಬೆಟರ್ ಆಯಿತು. ನೆಕ್ಸ್ಟು ನಾವು ಕೂಡ ಪ್ರಸಾದ ಎಲ್ಲ ತೊಗೊಂಡು ಹೋಗಿ ಅಲ್ಲಿ ಮತ್ತೆ ಒಂದು ಸರಿ ಮಗಳ ಹತ್ರ ಎಲ್ಲ ನಮಸ್ಕಾರ ಮಾಡಿಸಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅವಳದೊಂದು ಫೋಟೋ ಎಲ್ಲ ತೊಗೊಂಡು ಬಂದೆ. ಎಲ್ರದ್ದು ಕಂಪ್ಲೀಟ್ ಆಗಿತ್ತಲ್ವ, ಅಲ್ಲೋಗಿ ಎಲ್ಲ ಅಕ್ಷತೆ ಎಲ್ಲ ಹಾಕಿ ಕೈ ಮುಗಿದು ಬಂದಿದ್ರಲ್ಲ, ನಾನು ಲಾಸ್ಟಲ್ಲಿ ಹೋಗ್ಬಿಟ್ಟು ಮತ್ತು ಒಂದು ಸರಿ ಅವಳ ಹತ್ರ ನಮಸ್ಕಾರ ಎಲ್ಲ ಮಾಡಿಸ್ಬಿಟ್ಟು ಹಾಗೆ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಬಂದೆ. ನೆಕ್ಸ್ಟ್ ಈಗ ಹೋಗ್ಬಿಟ್ಟು ಮನೇಲಿ ಟಿಫನ್ ಮಾಡಿದ್ದೀನಿ, ಪುಳಿಯೋಗರೆ ಮಾಡಿದ್ದೆ. ತಿನ್ಕೊಂಡು ಬೇಗ ಊರಿಗೆ ಹೊರಡಬೇಕು. 1 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದರು ಊರಿಗೆ, ಹಾಗಾಗಿ ಈಗ ಬೇಗ ಮತ್ತೆ ಊರ ಕಡೆ ಹೊರಡಬೇಕು. ಹಾಗೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಅಲ್ವ, ಹಾಗಾಗಿ ಇಬ್ಬರದು ಕೂಡ ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ಹೇಗೆ ಕಾಣ್ತಾ ಇದೆ ನನ್ನ ಮಕ್ಕಳದು ಇಬ್ಬರದು ಡ್ರೆಸ್ಸು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇಬ್ರಿಗೂ ಕೂಡ ಅಷ್ಟೇ. ಮನೆಗೆ ಬಂದು ಪೂಜೆದೆಲ್ಲ ತೆಗ್ದಿಟ್ಬಿಟ್ಟು ಟಿಫನ್ನ ತಿನ್ಕೊಂಡು ಮತ್ತೆ ಊರ ಕಡೆ ಹೊರಟ್ವಿ. ಊರ ಕಡೆ ಪ್ಯಾಕಿಂಗ್ ಎಲ್ಲ ಏನೂ ಇರಲಿಲ್ಲ. ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ರಿಟರ್ನ್ ಬರೋದು ಅಂತ ಅಂದ್ಕೊಂಡು ಹೊರಟ್ವಿ. ಏಕೆಂದರೆ ಬೇಗನೆ ಆಗುತ್ತೆ, ಏನು ತುಂಬ ಕೆಲಸ ಇರೋದಿಲ್ಲ ಬನ್ನಿ ಅಂತ ಹೇಳಿದರು. ಹಾಗಾಗಿ ನನಗೆ ಡ್ರೆಸ್ ಕೂಡ ಚೇಂಜ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಸ್ಯಾರಿಲೇ ಹಾಗೆ ಹೊರಟೆ. ಹಸ್ಬೆಂಡ್ ಅಂದು ಟೈಮ್ ಆಯಿತು ಬೇಗ ರೆಡಿ ಆಗಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಲ್ವ. ನಾವು ಏನಕ್ಕೆ ಹೋಗ್ತಾ ಇರೋದು ಅಂದರೆ ನನ್ನ ಮಗಳಿಗೆ ಚಿಕ್ಕವಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸೋದಿತ್ತು, ಹಾಗಾಗಿ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಡೇಟ್ ಕೊಡ್ತಾರಂತೆ, ಆ ದಿನವೇ ಹೋಗ್ಬೇಕಂತೆ. ಹಾಗಾಗಿ ಮಧುಗಿರಿಲಿ ಹೋಗಿ ಮಾಡಿಸ್ಬೇಕಿತ್ತು, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಕರೆದಿದ್ರು ಬರೋದು ಕೇಳಿದ್ರು ಇವತ್ತು, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೆ ಅಲ್ವ, ಹಾಗೆ ಇನ್ನೊಂದು ಸರಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಹಾಗೆ ಮಕ್ಕಳಿಬ್ಬರು ಕೂಡ ನಿದ್ದೆ ಮಾಡಿಬಿಟ್ಟಿರು, ಚಿಕ್ಕವಳು ಮತ್ತು ಯುಕ್ತಿ ಕೂಡ. ಅವರಿಬ್ಬರಿಗೂ ಡ್ರೆಸ್ ಚೇಂಜ್ ಮಾಡಿದ್ದೆ. ಅವಳಂತೂ ಫುಲ್ ನಿದ್ದೆ ಹೋಗಿಬಿಟ್ಟಿದ್ಲು. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೋಳಿಸಿದ್ದೆ ಅಲ್ವ, ಹಾಗಾಗಿ ಅವಳಿಗೂ ನಿದ್ದೆ ಬಂದುಬಿಟ್ಟಿತ್ತು. ಚಿಕ್ಕವಳು ಮಲ್ಕೊಂಡ್ಳು. ನನಗೂ ಕೂಡ ತುಂಬಾ ನಿದ್ದೆ ಬರ್ತಾಯಿತ್ತು, ಆದರೂ ಕಂಟ್ರೋಲ್ ಮಾಡಿಕೊಂಡು ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿವಿ. ಏನಿಲ್ಲಾದ್ರೂ 2 ಅವರ್ಸ್ ಬೇಕು ನಾವು ಮಧುಗಿರಿ ರೀಚ್ ಆಗೋದಕ್ಕೆ. ಬ್ಯಾಂಗ್ಳೂರಲ್ಲಿ ಹೊರಟ್ವಿ ಅಂದರೆ 2 ಅವರ್ಸ್ ಆದೇ ಆಗುತ್ತೆ. ಹಾಗಾಗಿ
ಹಾಗೆ ಭಾಗ್ಯಲಕ್ಷ್ಮಿಗೆ ಬಣ್ಣ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗೆ ಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿಸಿ ಈ ರೀತಿ ಒಂದು ಫೈಲ್ನ ಮಾಡ್ಕೋಬೇಕಾಗುತ್ತೆ. ನಾವು ಫೈಲ್ ಮಾಡಿಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ಮೊದಲು ಅವರೊಂದು 3 ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ ಮಾಡಬೇಕು. ಮತ್ತು ಪಾಪುದು ನಮ್ಮದು ಎಲ್ಲ ಸಿಂಗಲ್ ಫೋಟೋಸು ಬೇಕು. ಹಾಗೆ ಜಾಯಿಂಟ್ ಅಂದರೆ ಎಲ್ಲರೂ ಇರೋದು ಕೂಡ ಒಂದು ಫೋಟೋ ಬೇಕಾಗುತ್ತೆ. ನೋಡಿ ಮೊದಲೇ ತೆಗ್ಸಿದ್ದೆ ಆ ಫೋಟೋನ. ನೆಕ್ಸ್ಟು ಪಾಪುದು ಬರ್ತ್ ಸರ್ಟಿಫಿಕೇಟು, ಪಾಪುದು ಆಧಾರ್ ಕಾರ್ಡು, ಹಾಗೆ ನಮ್ಮದು ರೇಷನ್ ಕಾರ್ಡು, ಆಧಾರ್ ಕಾರ್ಡ್ನ ಕಂಪಲ್ಸರಿ ಮಾಡಿಸ್ಬೇಕು ಪಾಪುಗೆ. ಹಾಗೆ ನಮ್ಮದು ಏನು ತಾಯಿ ಕಾರ್ಡ್ ಇರುತ್ತಲ್ವ ಅದರಲ್ಲಿ ಫ್ರಂಟು ಮತ್ತು ಇಂಜೆಕ್ಷನ್ ಹಾಕ್ಸಿರೋ ಪೇಜು 2 ಕೂಡ, ಫ್ರಂಟ್ ಪೇಜು ಮತ್ತು ಇಂಜೆಕ್ಷನ್ ಹಾಕ್ಸಿರ್ತೀವಲ್ಲ ಆ ಪೇಜು, ಹಾಗೆ ಏನು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು, ನೆಕ್ಸ್ಟು ನಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಹಸ್ಬೆಂಡ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅವರಿಗೆಲ್ಲ ಕೂಡ ಹೇಳ್ತಾರೆ. ಅಂಗನವಾಡಿ ಏನು ಟೀಚರ್ಸ್ ಇರ್ತಾರಲ್ವ ಅವರೆಲ್ಲ ಹೇಳ್ತಾರೆ. ಹಾಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಹಾಗೆ ದೊಡ್ಡ ಮಕ್ಕಳು ಹೆಣ್ಮಕ್ಳಿದ್ರೆ ಅವ್ರದ್ದು ಭಾಗ್ಯಲಕ್ಷ್ಮಿದು ಬಾಂಡುದು ಅವ್ರದ್ದು ಕೂಡ ಅಷ್ಟೇ ಜೆರಾಕ್ಸ್ ಬೇಕಾಗುತ್ತೆ. ನಾವು ಇದೊಂದು ಹೇಳಿರಲಿಲ್ಲ ನಮಗೆ ಮೇಡಮು, ಹಾಗಾಗಿ ಅದೊಂದು ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ಒಂದು ದಿನ ಮತ್ತೆ ಲೇಟ್ ಆಯಿತು. ನಾವು ಫ್ರೈಡೇ ಹೋದ್ವಿ, ಅವತ್ತು ನಮಗೆ ಕೆಲಸ ಆಗಲಿಲ್ಲ. ಮತ್ತು ನಾವು ನೆಕ್ಸ್ಟು ಸ್ಯಾಟರ್ಡೆ ಕೆಲಸನ ಮುಗಿಸ್ಕೊಂಡು ಬಂದ್ವಿ. ದೊಡ್ಡದು ಹೆಣ್ಪಾಪು ಇತ್ತು ಅಂದರೆ ಅದರದ್ದು ಕೂಡ ಬಾಂಡ್ ಮಾಡಿಸಿದರೆ ಅದರದ್ದು ನಂಬರ್ನ ಕೇಳ್ತಾರೆ. ಹಾಗಾಗಿ ಅದನ್ನು ಕೂಡ ಕೊಡಬೇಕಾಗುತ್ತೆ. ನಾವು ಎಲ್ಲನೂ ರೆಡಿ ಮಾಡಿ ಇಡ್ಸಿದ್ವಿ. ಬಟ್ ಅವರು ದೊಡ್ಡೋಳ್ದು ಬಾಂಡ್ ನಂಬರ್ ಬೇಕು ಅಂತ ಹೇಳಿರಲಿಲ್ಲ ಮೇಡಮು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಹಾಗಾಗಿ ಅದೊಂದನ್ನು ತೊಗೊಂಡು ಬಂದು ಮತ್ತೆ ಅದನ್ನು ಕೊಡೋದಕ್ಕೆ ನಮಗೆ ಲೇಟ್ ಆಯಿತು. ನಮಗೆ ಫ್ರೈಡೇ ಕೆಲಸ ಆಗಲಿಲ್ಲ. ಮತ್ತು ಸ್ಯಾಟರ್ಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಯಾಟರ್ಡೆ ಸಂಜೆನೇ ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ. ಹಾಗೆ ನಾನು ಊರಿಗೆಲ್ಲ ಹೋಗಿದ್ವಿ, ಅಲ್ಲೆಲ್ಲ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನೊಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಹಾಗೆ ಎಷ್ಟೋ ಜನಕ್ಕೆ 2 ಮಕ್ಳಿಗೂ ಭಾಗ್ಯಲಕ್ಷ್ಮಿ ಬಾಂಡ್ನ ಮಾಡಿಸ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಡೌಟ್ಸ್ ಇರುತ್ತೆ. ನಿಮ್ಗೆ ಏನೇ ಒಂದು ಡೌಟ್ಸ್ ಇತ್ತು ಅಂದರೆ ನನ್ನ ಕೇಳಿ, ನಾನು ನಿಮಗೆ ಅದಕ್ಕೆ ಕ್ಲಿಯರ್ ಮಾಡ್ತೀನಿ. ಹಾಗೆ ನನ್ನ ಮಗಳದ್ದು ದೊಡ್ಡೋಳ್ದು ಬಾಂಡ್ ಕೂಡ ಬಂದಿದೆ. ಅದು ಬಾಂಡ್ ಯಾವ ರೀತಿ ಇದೆ ಅಂತ ಕೂಡ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾವ ರೀತಿ ನಮಗೆ ಅಮೌಂಟ್ ಬೀಳುತ್ತೆ ಅದು ಎಲ್ಲನೂ ಕೂಡ ಫುಲ್ ಡೀಟೇಲಾಗಿ ನಿಮಗೆ ಬೇಕು ಅಂದರೆ ಇನ್ಫಾರ್ಮೇಷನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.